ಎಲೆಕ್ಷನ್. ಪ್ರಜಾಪ್ರಭುತ್ವ ಅಂದ್ರೆ ನಿಮ್ಮಲ್ಲಿರುವಂತಹ ಮೆಟೀರಿಯಲ್ಸ್ ಅನ್ನ ಸದನದ ಮುಂದೆ ಇಡುವಂಥದ್ದು. ಅದು ನಿಮ್ಮಲ್ಲಿ ಬಹುಶಃ ನನಗನ್ಸುತ್ತೆ ಇವರ ಹತ್ರ ಯಾವ ಮೆಟೀರಿಯಲ್ಸ್ ಇಲ್ಲ, ಅದಕ್ಕೆ ಡಿಸ್ಕಷನ್ಗೆ ದೇ ಆರ್ ನಾಟ್ ರೆಡಿ. ನೋಡಿ, ಯಾವುದಾದ್ರೂ ಹಗರಣ ಅಂದ್ರೆ ಮೆಟೀರಿಯಲ್ ಅಂದ್ರೆ ವಿಚಾರಗಳು, ಮಾಹಿತಿಗಳು. ನಾನು ಕೇಸಿನ ಬಗ್ಗೆ ಬ್ರದರ್, ನಾನು ಕೇಸಿನ ಬಗ್ಗೆ ಯಾಕೆಂದ್ರೆ ನಾನೊಬ್ಬ ವಕೀಲ. ಒಂದು ನಿಮಿಷ ಸರ್, ಕೋರ್ಟ್ ಮುಂದೆ ವಕೀಲರೇ ಅವರೇ ಹೇಳಿದ್ರು ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ರಲ್ಲಿ ಇಷ್ಟು ರಿಕವರಿ ಮಾಡ್ತಾ ಇದ್ದಾರೆ, ಇಷ್ಟು ಕರೆಕ್ಟೆಡ್ ಆಗಿದೆ ಅಂತ ಸಿದ್ದರಾಮಯ್ಯ. ಒಂದು ನಿಮಿಷ. ಈಗ ಸಿದ್ದರಾಮಯ್ಯನವರು ಹೇಳಿದ್ರು, ಆರ್ ಅಶೋಕ್ ಹೇಳಿದ್ರು, ಇನ್ನೊಬ್ಬರು ಹೇಳಿದ್ರು ಅನ್ನುವಂಥದ್ದು ಅಲ್ಲ. ಇಲ್ಲಿ ಇಶ್ಯೂ ಇರೋದು ಸ್ಪಷ್ಟ. ಏನಪ್ಪಾ ಅಂತ ಹೇಳಿದ್ರೆ, ಈಗ ನೀವು ಇಶ್ಯೂ ಮೇಲೆ ಚರ್ಚೆ ಇಲ್ಲದೆ ಅವರನ್ನ ಕಿತ್ತಾಕಿ ಅಂತ ಹೇಳಿದ್ರು, ಏನಾದ್ರೂ ಅರ್ಥ ಇದೆ? ಈಗ ನಿಮ್ಮ ಮೇಲೆ ಏನೋ ಉದಾಹರಣೆಗೆ ಅಲಿಗೇಷನ್ ಬಂದಿದೆ, ಚರ್ಚೆ ಇದನ್ನೇ ಬೇಡ, ಇನ್ವೆಸ್ಟಿಗೇಷನ್ ಬೇಡ, ಅರೆಸ್ಟ್ ಮಾಡಿ ಅವ್ರು ಒಳಗಾಕಿ ಅಂತ ಹೇಳಿದ್ರೆ ಏನ್ ಹೇಳ್ಬೋದು? ಹಾಗಾಗಿ ಒಂದೇ ಸರ್, ಒಂದೇ ಅಣ್ಣ ಒಂದು ನಿಮಿಷ. ಆ ರೂಲ್ಸ್ ಅಲ್ಲಿ ಇದೆಯಲ್ಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ರೂಲ್ಸ್ ಇದೆಯಲ್ಲ, ಆ ರೂಲ್ಸ್ ಅಲ್ಲಿ ಸ್ಪಷ್ಟ ಇದೆ ಯಾವುದಾದ್ರೂ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದರೆ ಏನು ಕ್ರಮ ಜರುಗಿಸಬೇಕು ಅಂತ. ಸೊ ಈಗ ನೀವು ಯಾವ ಆಧಾರದ, ಯಾವ ಪ್ರಾವಿಷನ್ ಅಲ್ಲಿ ಇದನ್ನ ಚರ್ಚೆಗೆ ಅಥವಾ ಇದನ್ನ ಹೋರಾಟಕ್ಕೆ ಹೇಳ್ತಿದ್ದೀರಿ? ಹೇಳಿ, ಕಮಾನ್ ಟೆಲ್ ಮಿ ವೆದರ್ ಯು ಮೂಡ್ ಅಡ್ಜರ್ನ್ಮೆಂಟ್ ಮೋಷನ್ ಆರ್ ಕಾಲಿಂಗ್ ಅಟೆನ್ಷನ್ ಆರ್ ಎನಿ ಅದರ್ ಫಾರಮ್. ಏನು ಮಾಡಿದ್ದೀರಿ? ನಾನು ವಿರೋಧ ಪಕ್ಷದ ನಾಯಕನಾಗಿ 3 ವರ್ಷ ಕೆಲಸ ಮಾಡಿದ್ದೇನೆ. ನಾವ್ಯಾವತ್ತೂ ಸಹ ಈ ರೀತಿ ಸದನದ ಸಮಯವನ್ನು ಹಾಳು ಮಾಡಿರಲಿಲ್ಲ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕಾದ್ರೆ ಕಾನೂನನ್ನ ಬಳಸಿ, ಕಾನೂನಿನ ಚೌಕಟ್ಟಿನಲ್ಲಿ ಚರ್ಚೆಗೆ ತಂದು, ಉದಾಹರಣೆಗೆ MD ಸೀಟ್ಗಳಲ್ಲಿ ಆದಂಥ ಹಗರಣವನ್ನು ನಾನೇ ವಿರೋಧ ಪಕ್ಷದ ನಾಯಕನಾಗಿ ತಂದು CBIಗೆ ಯಡಿಯೂರಪ್ಪನವ್ರು ಕೊಡೋ ಸ್ಥಿತಿನಲ್ಲಿ ಇರಲಿಲ್ಲ. ಮಾಹಿತಿಗಳನ್ನು ಕೊಟ್ಟು ಯಾವನು ಫೇಲ್ ಆಗಿದೆ MBBS ಅವನು 11 ಅಟೆಂಪ್ಟ್ಸ್ ಆದಮೇಲೆ MBBS ಮಾಡಿ ಫಸ್ಟ್ ರ್ಯಾಂಕ್ ತಗೊಳ್ತಾನೆ. ಹೇಗಪ್ಪ? ಸೊ ಹಾಗೆ ನಿರಾಣಿ ಅವರ ಎಲೆಕ್ಟ್ರಿಸಿಟಿ ಪವರ್ ಕದ್ದಿದ್ದಾರಂತ ವಿಚಾರವನ್ನ ತಂದಿದ್ದೆ. ಅಕ್ರಮ ಗಣಿಗಾರಿಕೆ ಇದೇ ಈ ಭಾಗದ ಅವತ್ತಿನ ಮಂತ್ರಿ, ಹೌದು ನಾವು ಕಾನ್ಸ್ಟೇಬಲ್ ಮಕ್ಕಳು, ಸುಷ್ಮಾ ಸ್ವರಾಜರವರ ಆಶೀರ್ವಾದದಿಂದ, ದುರ್ಗಮ್ಮನ ಆಶೀರ್ವಾದದಿಂದ ನಾವೀಗ 52,000 ಕೋಟಿ ಆಸ್ತಿವಂತರು. ಪಾಪ ದೇವರಾಜ ಅರಸು 8 ವರ್ಷ ಮುಖ್ಯಮಂತ್ರಿಗಳಾದ 8 ಕೋಟಿನೂ ಆಸ್ತಿ ಇಲ್ಲ ಅವರು. ನಾನು ಅದಕ್ಕೆ ಹೇಳಿದ್ದು, ಯಾಕೆ ಇಲ್ಲಿ ದೇವರಾಜ ಅರಸರ ಪ್ರಸ್ತಾಪ ಮಾಡಕ್ ಬಂದೆ ಅಂದ್ರೆ ಆ ಕಾರಣಕ್ಕೆ, ಇಲ್ಲಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಇದೆ ಅಂತ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ಭಾರತೀಯ ಜನತಾ ಪಾರ್ಟಿಯವರು, JDSನವರು ಪ್ರಜಾತಂತ್ರದಲ್ಲಿ ಏನಾದರೂ ವಿಶ್ವಾಸ ಇದ್ದರೆ, ನಂಬಿಕೆ ಇದ್ದರೆ ದಯಮಾಡಿ ಚರ್ಚೆ ಮಾಡಿ, ಎಕ್ಸ್ಪೋಸ್ ಮಾಡಿ. ನಿಮ್ಮ ಹತ್ರ ಮಾಹಿತಿ ಇದ್ರೆ, ಸೊ ಮಾಹಿತಿ ಇಟ್ಟುಕೊಂಡು ಎಕ್ಸ್ಪೋಸ್ ಮಾಡ್ದೇನೆ ಇಲ್ರಿ ಚರ್ಚೆನೇ ಇಲ್ರಿ, ಮೊದಲು ಮಾಡ್ಬೇಕ್ರಿ, ಇದು ಎಲ್ಲೋ ಒಂದು ರೀತಿಯಲ್ಲಿ ಉದ್ದಟತನದ ಪರಮಾವಧಿ, ಸರ್ವಾಧಿಕಾರಿ ಪ್ರವೃತ್ತಿಯ ಪರಮಾವಧಿ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ಇಷ್ಟು ಮಾತ್ರ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ವಾಲ್ಮೀಕಿ ನಿಗಮ ಇರ್ಬೋದು, ಬೋವಿ ನಿಗಮ ಇರ್ಬೋದು, ಲಂಬಾಣಿ ನಿಗಮ ಇರ್ಬೋದು, ಮತ್ತೊಂದು ನಿಗಮ ಇರ್ಬೋದು, ಈ ನಿಗಮಗಳ ಹಣ ದುರ್ಬಳಕೆ ಆಗಬಾರದು. ಈ ನಿಗಮಗಳ ಹಣ ಸದ್ಬಳಕೆ ಆಗಬೇಕು. ಇದರಲ್ಲಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೋ ಮತ್ತೊಬ್ಬರಾಗಿದ್ದಾರೋ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇತ್ಯರ್ಥ ಆಗಬೇಕು, ಅದಕ್ಕೆ ತೀರ್ಮಾನ ಆಗುತ್ತೆ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.